ಸ್ಪೈಸಿ ಆಗಿರೋಂಥ ಬೆಂಡೆಕಾಯಿ ಪಲ್ಯನ ಹೇಳ್ಕೊಡ್ತೀನಿ ಬನ್ನಿ. ಒಳ್ಳೆ ಡಾಬಾ ನಾರ್ತ್ ಸ್ಟೈಲು. ಫಸ್ಟು ಬೆಂಡೆಕಾಯಿನ ವಾಶ್ ಮಾಡಿ ಅದನ್ನು ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ನಂತರ ಅದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ, ಎಷ್ಟು ಸ್ಪೈಸಿ ಬೇಕೋ ಅದಕ್ಕೆ ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಜಜ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಜಜ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಗೆ ಜೀರಿಗೆ, ಸಾಸಿವೆ ಹಾಕಿ, ನಾನು ಲಾಸ್ಟಿಗೆ ಹೇಳ್ತೀನಿ ಅದರಲ್ಲಿರೋ ಜಿಡ್ಡು ಹೇಗೆ ಹೋಗಿಸ್ಬೇಕು ಅಂತ ಒಂದು ಪ್ರೋ ಟಿಪ್ ಹೇಳ್ತೀನಿ. ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಅದಕ್ಕೆ ಕುಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ ಅದನ್ನು ಫ್ರೈ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಕಟ್ ಮಾಡಿರೋಂಥ ಬೆಂಡೆಕಾಯಿನ ಒಳಗಡೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ನಾವು ಫಸ್ಟೇ ಅಲ್ಲಿ ಕುಟ್ಟೋದಕ್ಕೆ ಉಪ್ಪು ಹಾಕಿರ್ತೀವಿ, ಜಾಸ್ತಿ ಆಗೋಗುತ್ತೆ. ಆದಮೇಲೆ ಅದನ್ನು ಮುಚ್ಚಳ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಡಿ. ಒಂದು 10 ನಿಮಿಷ ಆದಮೇಲೆ ಅದನ್ನು ಗ್ಯಾಸ್ ಕಡಿಮೆ ಮಾಡಿಬಿಟ್ಟು ಧನಿಯಾ ಪೌಡರ್ ಆ್ಯಡ್ ಮಾಡಿ 2 ಸ್ಪೂನು ಧನಿಯಾ ಪೌಡರ್ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಗ್ಯಾಸ್ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ಹಿಂಡಿ. ಇದು ಮೇಯ್ನ್ ಪ್ರೋ ಟಿಪ್ಪು. ನಿಂಬೆಹಣ್ಣು ಹಿಂಡೋದ್ರಿಂದ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ಅದರಲ್ಲಿರೋ ಜಿಡ್ಡು ಎಷ್ಟೇ ಇದ್ರೂ ಹೊರಟೋಗುತ್ತೆ. ಬಿಸಿ ಬಿಸಿ ಚಪಾತಿಗೆ ಹಾಕ್ಕೊಂಡು ಸರ್ವ್ ಮಾಡಿ ಎಂಜಾಯ್ ಮಾಡಿ.